ನಮಸ್ಕಾರ ವೀಕ್ಷಕರೇ, ಶುಭೋದಯ. ಇಂದಿನ ರಾಶಿ ಭವಿಷ್ಯ ನೇರ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಲಾಂಛನ. ವೀಕ್ಷಕರೇ, ಇವತ್ತು ಭಾನುವಾರ ವಿಶೇಷ ಸಂಚಿಕೆ. ಹಾಗಾಗಿ ಇವತ್ತು ವಿಶೇಷ ಸಂಚಿಕೆ ಆಗಿರೋದ್ರಿಂದ ವಾರ ಭವಿಷ್ಯದ ಬಗ್ಗೆ ತಿಳಿಸ್ಕೊಡ್ತೀವಿ. ಜೊತೆಗೆ ವಾರದ ವಿಶೇಷ ಏನು ಅಂತಂದ್ರೆ, ನಾಳೆ ಶಿವರಾತ್ರಿ ಹಬ್ಬ ಇದೆ. ಹಾಗಾಗಿ ಶಿವರಾತ್ರಿ ಹಬ್ಬವನ್ನ ಹೇಗೆ ಆಚರಣೆ ಮಾಡಬೇಕು, ಏನೆಲ್ಲ ಫಲಗಳು ಸಿದ್ಧಿಸುತ್ತೆ, ಶಿವಲಿಂಗವನ್ನ ಮುಟ್ಟಿದ್ರೆ ಈ ಸಂದರ್ಭದಲ್ಲಿ ಒಳ್ಳೆಯದಾಗುತ್ತೆ, ಸರ್ವ ಪಾಪಗಳು ನಿವಾರಣೆಯಾಗುತ್ತೆ ಎನ್ನುವಂತಹ ನಂಬಿಕೆ. ಹಾಗಾದ್ರೆ ಕೈಲಾಸನಾಥೇಶ್ವರನನ್ನ ಹೇಗೆ ಒಲಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಗುರೂಜಿ ವಿಶೇಷವಾದ ಮಾಹಿತಿನ ತಿಳಿಸ್ಕೊಡ್ತಾರೆ. ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು ಹಾಗೂ ಪ್ರೈಡ್ ಆಫ್ ಇಂಡಿಯಾ ಪ್ರಶಸ್ತಿ ಪುರಸ್ಕೃತರಾದಂತಹ ಡಾಕ್ಟರ್ ಶ್ರೀಧರ್ ಭಟ್ಟಾಚಾರ್ಯ ಗುರುಜಿ ನಮ್ಮ ಜೊತೆ ಇದ್ದಾರೆ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಶಂಕರಾಚಾರ್ಯಾಯ ನಮಃ, ಶ್ರೀಮಧ್ವಾಚಾರ್ಯಾಯ ನಮಃ, ಶ್ರೀಮತೆ ರಾಮಾನುಜಾಯ ನಮಃ. ನಮಸ್ತೆ ಹಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೇ ನಮೋ ನಮಃ. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರೂಜಿ ಮಾಡುವ ನಮಸ್ಕಾರಗಳು. ಗುರೂಜಿ, ವಾರ ಭವಿಷ್ಯವನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚಿತವಾಗಿ ಇವತ್ತಿನ ಪಂಚಾಂಗ ಹೇಗಿದೆ ಅಂತ ತಿಳಿಸಿ. ಈ ದಿನ ಪಂಚಾಂಗದ ಕಡೆ ನಾವು ಗಮನವನ್ನು ಕೊಟ್ಟಾಗ ವಿಳಂಬಿ ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷ, ದ್ವಾದಶಿ ಭಾನುವಾರ. ಅದರಲ್ಲಿ ಉತ್ತರಾಷಾಢ ನಕ್ಷತ್ರ, ವರ್ಯಾನ್ ಯೋಗ, ತೈತಲೇಕರಣ. ಈ ದಿನ ರಾಹುಕಾಲವನ್ನು ನಾವು ನೋಡಿದಾಗ ಸಾಯಂಕಾಲ 5 ಗಂಟೆ 3 ನಿಮಿಷದಿಂದ 6 ಗಂಟೆ 33 ನಿಮಿಷದವರೆಗೆ, ಗುಳಿಕ ಕಾಲ ಮಧ್ಯಾಹ್ನ 3 ಗಂಟೆ 34 ನಿಮಿಷದಿಂದ 5 ಗಂಟೆ 4 ನಿಮಿಷದವರೆಗೆ, ಯಮಗಂಡ ಕಾಲ ಮಧ್ಯಾಹ್ನ 12 ಗಂಟೆ 35 ನಿಮಿಷದಿಂದ 2 ಗಂಟೆ 5 ನಿಮಿಷದವರೆಗೆ. ಈ ದಿನ ಶುಭ ಸಮಯವನ್ನು ನಾವು ನೋಡಿದಾಗ ಬೆಳಗ್ಗೆ 9 ಗಂಟೆ 2 ನಿಮಿಷದಿಂದ 9 ಗಂಟೆ 38 ನಿಮಿಷದವರೆಗೂ ಶುಭ ಕಾರ್ಯಗಳನ್ನು ಮಾಡಬಹುದು. ಈ ದಿನ ಪಂಚಾಂಗ ಈ ರೀತಿ ಇದೆ. ಗುರುಜಿ, ಇನ್ನು ವಾರ ಭವಿಷ್ಯದತ್ತ ಗಮನ ಹರಿಸೋಣ. ಮೊದಲ 6 ರಾಶಿಗಳ ಮುಂದಿನ ವಾರದ ವಾರ ಭವಿಷ್ಯ ಹೇಗಿದೆ ಅಂತ ತಿಳಿಸಿ ಗುರುಜಿ. ಈ ವಾರ ದ್ವಾದಶ ರಾಶಿ ಗೋಚಾರ ಫಲಗಳತ್ತ ನಾವು ಗಮನವನ್ನು ಕೊಟ್ಟಾಗ ಮೊದಲಿಗೆ ಮೇಷರಾಶಿಗೆ. ಈ ಮೇಷರಾಶಿಯವರಿಗೆ ಈ ವಾರದಲ್ಲಿ ಸಹ ಉದ್ಯೋಗಿಗಳ ಜೊತೆ ತಾಳ್ಮೆಯಿಂದ ವರ್ತಿಸಿ. ತಾಳ್ಮೆಯನ್ನು ಕಳ್ಕೋಬೇಡಿ, ಅದರಿಂದ ನಾನಾ ರೀತಿಯ ಸಮಸ್ಯೆಗಳಾಗತ್ತೆ. ತಾಳ್ಮೆಯನ್ನು ನೀವು ಕಳ್ಕೊಂಡ್ರೆ ಆರೋಗ್ಯದಲ್ಲಿ ಚೇತರಿಕೆ ಆಗ್ತಕ್ಕಂಥ ಒಂದು ವಾರವಾಗತ್ತೆ. ಗುರಿ ಸಾಧನೆಗೆ ಸಮಯ ಅಂತಕ್ಕಂಥದ್ದು ಒಳ್ಳೆಯ ಸುಸಮಯವಾಗತ್ತೆ. ದಿಢೀರಂತ ಹೇಳಿ ದೂರ ಪ್ರಯಾಣವನ್ನು ಮಾಡಬೇಕಾಗತ್ತೆ. ಮಾನಸಿಕ ನೆಮ್ಮದಿ ವಾರಾಂತ್ಯದಲ್ಲಿ ನಿಮಗೆ ಲಭ್ಯವಾಗತ್ತೆ. ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ಪ್ರಾಪ್ತಿ, ಇಷ್ಟಾರ್ಥ ಸಿದ್ಧಿಗಳು ನೆರವೇರ್ತಕ್ಕಂಥ ಒಂದು ವಾರವಾಗತ್ತೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಶಿವ ಪಂಚಾಕ್ಷರಿಯ ಮಂತ್ರ ಓಂ ನಮಃ ಶಿವಾಯ. ಈ ಮಂತ್ರವನ್ನು ಪ್ರತಿನಿತ್ಯ 108 ಬಾರಿ ಜಪವನ್ನು ಮಾಡಿ ಶಿವಾಲಯಕ್ಕೆ ಹೋಗಿ ಬಿಲ್ವಾರ್ಚನೆಯನ್ನು ಮಾಡಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಕುಟುಂಬದಲ್ಲಿ ಶಾಂತಿ, ನೆಮ್ಮದಿಯ ಒಂದು ವಾತಾವರಣ. ಆಕಸ್ಮಿಕ ಖರ್ಚು, ದಿಢೀರಂತ ಹೇಳಿ ಖರ್ಚು ಬಂದ್ಬಿಡುತ್ತೆ. ಖರ್ಚಿನ ಮೇಲೆ ಸ್ವಲ್ಪ ಹಿಡಿತವನ್ನು ಇಟ್ಕೊಳ್ಳಿ. ನಾನಾ ವಿಚಾರದಲ್ಲಿ ಆಸಕ್ತಿ ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಮಾನಸಿಕ ವ್ಯತೆ ವಾರದ ಮಧ್ಯಭಾಗದಲ್ಲಿ ಮನಸ್ಸಿಗೆ ಸ್ವಲ್ಪ ಚಿಂತೆ ಅಂತಕ್ಕಂಥದ್ದು ಬರುತ್ತೆ. ಉನ್ನತ ವಿದ್ಯಾಭ್ಯಾಸಕ್ಕಾಗಿ ದೂರ ಪ್ರಯಾಣ ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಅನ್ಯರ ಮಾತಿಗೆ ಮರಳಾಗುವಿರಿ, ಅಂದರೆ ಯಾರೋ ಬೆಳ್ಳಗೆ ಮಾತಾಡಿದ್ದಕ್ಕೆ ಮರಳಾಗ್ಬಿಡ್ತೀರಾ. ಸ್ವಲ್ಪ ಜಾಗೃತಿಯನ್ನು ವಹಿಸಿ. ಜೊತೆಗೆ ವಸ್ತ್ರ ವ್ಯಾಪಾರಿಗಳು ಯಾರ್ಯಾರಿದ್ದೀರೋ ಅಂಥವರಿಗೆ ಬಹಳಷ್ಟು ಲಾಭಗಳಾಗ್ತಕ್ಕಂಥ ಒಂದು ವಾರವಾಗತ್ತೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಪ್ರತಿನಿತ್ಯ ಸೂರ್ಯ ನಮಸ್ಕಾರವನ್ನ ಮಾಡಿ ಬಡ ಮಕ್ಕಳಿಗೆ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಅಮೂಲ್ಯವಾದ ವಸ್ತುವನ್ನ ಖರೀದಿಯನ್ನ ಮಾಡ್ತಕ್ಕಂಥ ಒಂದು ಶುಭ ಯೋಗ. ಅನ್ಯರ ಮನಸ್ಸನ್ನು ಗೆಲ್ತಕ್ಕಂಥ ಒಂದು ವಾರವಾಗತ್ತೆ. ದಾಂಪತ್ಯದಲ್ಲಿ ಮಧ್ಯಭಾಗದಲ್ಲಿ, ವಾರದ ಮಧ್ಯಭಾಗದಲ್ಲಿ ದಾಂಪತ್ಯದಲ್ಲಿ ವಿರಸ ಅಂತಕ್ಕಂಥದ್ದಾಗತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಯಾರನ್ನೂ ಕೂಡ ಹೆಚ್ಚಿಗೆ ನಂಬಬೇಡಿ. ಆಲಸ್ಯ ಮನೋಭಾವ, ಶರೀರದಲ್ಲಿ ಆಲಸ್ಯ ಅಂತಕ್ಕಂಥದ್ದು ಇರುತ್ತೆ. ಅತಿಯಾದ ಕೋಪವನ್ನು ಮಾಡ್ಕೋತೀರಾ. ಕೋಪ ಮಾಡಿಕೊಂಡ್ರೆ ಯಾವುದೇ ರೀತಿಯ ಅನುಕೂಲಗಳಿಲ್ಲ. ಕೋಪವನ್ನು ಮಾಡ್ಕೋಬೇಡಿ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥ ಸಾಧ್ಯತೆಗಳಿದೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಪ್ರತಿನಿತ್ಯ ಆದಿತ್ಯ ಹೃದಯ ಪಾರಾಯಣವನ್ನ ಮಾಡಿ
ಪಕ್ಷಿಗಳಿಗೆ ಧಾನ್ಯ ಮತ್ತು ನೀರನ್ನು ಹಿಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಕಟಕ ರಾಶಿ, ಈ ಕಟಕ ರಾಶಿಯವರಿಗೆ ಈ ವಾರದಲ್ಲಿ ಕೆಲಸದಲ್ಲಿ ಏಕಾಗ್ರತೆ ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರುತ್ತೆ. ಪರಿಶ್ರಮದಿಂದ ತುಂಬ ಕಷ್ಟಪಟ್ಟು ಕಾರ್ಯ ಪ್ರಗತಿಯನ್ನು ಮಾಡ್ತಕ್ಕಂಥ ಒಂದು ಶುಭಯೋಗ. ವೈಯಕ್ತಿಕ ಕೆಲಸಗಳಲ್ಲಿ ನೆಮ್ಮದಿ ಅಂತಕ್ಕಂಥದ್ದು ಲಭ್ಯವಾಗುತ್ತೆ. ದುಷ್ಟರಿಂದ ದೂರ ಇರಿ. ಶತ್ರುಗಳು ಮಾಡ್ತಕ್ಕಂಥ ಷಡ್ಯಂತರಕ್ಕೆ ನೀವು ಬೀಳಬೇಕಾಗತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಯಾರ್ಯಾರು ಉದ್ಯೋಗವನ್ನು ಮಾಡ್ತಾ ಇದ್ದೀರೋ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಕಂಡುಬರುತ್ತೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಉತ್ತರಾಭಿಮುಖವಾಗಿರ್ತಕ್ಕಂಥ ಗಣೇಶನ ದೇವಾಲಯಕ್ಕೆ ಹೋಗಿ ದರ್ಶನವನ್ನು ಮಾಡಿ ಅರ್ಕಪುಷ್ಪವನ್ನು ಅರ್ಪಣೆಯನ್ನು ಮಾಡಿ 21 ನಮಸ್ಕಾರಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಸಿಂಹರಾಶಿ, ಈ ಸಿಂಹರಾಶಿಯವರಿಗೆ ಈ ವಾರದಲ್ಲಿ ತಾಳ್ಮೆ ಅತ್ಯಗತ್ಯ. ತಾಳ್ಮೆಯನ್ನು ನೀವು ಕಳ್ಕೊಂಡ್ರೆ ನಾನಾ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಜಾಗ್ರತೆಯನ್ನು ವಹಿಸಿ. ಕುಟುಂಬದಲ್ಲಿ ಸಂತಸದ ಒಂದು ವಾತಾವರಣ. ಯಾರ್ಯಾರು ಟ್ರಾವೆಲ್ಸ್ ಉದ್ಯಮಿಯನ್ನು ಯಾರ್ಯಾರು ಮಾಡ್ತಾ ಇದ್ದೀರೋ ಅಂಥವರಿಗೆ ಲಾಭ. ಸಹೋದರರಿಂದ ಸಹಾಯವನ್ನು ಪಡೀತಕ್ಕಂಥ ಒಂದು ವಾರವಾಗುತ್ತೆ. ಪ್ರಭಾವಿ ವ್ಯಕ್ತಿಗಳ ಭೇಟಿಯನ್ನು ಮಾಡ್ತಕ್ಕಂಥ ಒಂದು ಶುಭ ಯೋಗ. ಸಗಟು ವ್ಯಾಪಾರಸ್ಥರಿಗೆ ಹೋಲ್ಸೇಲ್ ವ್ಯಾಪಾರಗಳನ್ನು ಯಾರ್ಯಾರು ಮಾಡ್ತಾ ಇದ್ದೀರೋ ಅಂಥವರಿಗೆ ಬಹಳಷ್ಟು ನಷ್ಟಗಳಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಚಂಚಲ ಮನಸ್ಸನ್ನು ಏಕಾಗ್ರತೆಗೆ ತರ್ತಕ್ಕಂಥ ಕೆಲಸವನ್ನು ಮಾಡಿ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಹನುಮ ಚಾಲೀಸ ಪಾರಾಯಣವನ್ನ ಮಾಡಿ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಆಂಜನೇಯನಿಗೆ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕನ್ಯಾ ರಾಶಿ, ಈ ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ ಆತ್ಮೀಯರನ್ನ ಭೇಟಿ ಮಾಡುವ ಸುಸಂದರ್ಭ ಒದಗಿ ಬರ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಕೆಲಸ ಕಾರ್ಯಗಳಲ್ಲಿ ನಿಧಾನಗತಿ ಮಂದಗತಿ ಆಗ್ತಕ್ಕಂಥದ್ದು ಕಂಡು ಬರುತ್ತೆ. ಮಾನಸಿಕ ಗೊಂದಲ, ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಗೊಂದಲಮಯವಾದ ಒಂದು ವಾತಾವರಣ ಸೃಷ್ಟಿಯಾಗತ್ತೆ. ಅಧಿಕ ತಿರುಗಾಟ ಮಾಡ್ತಕ್ಕಂಥ ಒಂದು ವಾರವಾಗುತ್ತೆ. ಜೊತೆಗೆ ಸಾಲ ಮರುಪಾವತಿಯನ್ನು ಮಾಡ್ತಕ್ಕಂಥ ಒಂದು ವಾರ. ವಾರಾಂತ್ಯದಲ್ಲಿ ಶುಭ ವಾರ್ತೆಯನ್ನು ಕೇಳ್ತಕ್ಕಂಥ ಒಂದು ವಾರವಾಗುತ್ತೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಗೋಪೂಜೆಯನ್ನು ಮಾಡಿ ಹಸು ಮತ್ತು ಕರುವಿಗೆ ಬೆಲ್ಲ ಬಾಳೆಹಣ್ಣನ್ನು ತಿನ್ನಿಸಿ ಶುಕ್ರವಾರ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಓಕೆ, ಅನಸೂಯ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನಮಸ್ತೆ. ನಮಸ್ತೆ. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕು? ಅದೇ ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಮಗನ ಹೆಸರು, ಜನ್ಮ ದಿನಾಂಕ ಹೇಳಿ. ಚಿದಾನಂದ ಅಂತ, 1/8/91. ಓಕೆ ಮಾ, ಹುಟ್ಟಿದ ಗುರುವಾರ ಸಂಜೆ 6 ಗಂಟೆಗೆ. ಮಾತಾಡಿ ಗುರುಜಿ ಹತ್ರ. ಅಮ್ಮ ನಮಸ್ಕಾರ. ಅಮ್ಮ ನಮಸ್ಕಾರ ಗುರುಜಿ. ಸಂಜೆ 6 ಗಂಟೆಗೆ? 6 ಗಂಟೆ, ಸಂಜೆ 6 ಗಂಟೆ ಗುರುವಾರ. ಎಲ್ಲಿ ಜನನವಾಗಿದ್ದಮ್ಮ? ಬೆಂಗಳೂರಲ್ಲೇನೆ. ಬೆಂಗಳೂರಲ್ಲೇ. ಇವರು ಗುರುವಾರ ಹುಟ್ಟಿದ್ದಾರೆ. ರೇವತಿ ನಕ್ಷತ್ರ 2ನೇ ಪಾದ, ಮೀನರಾಶಿ. ಜನನ ಕಾಲದಲ್ಲಿ ಇವರಿಗೆ ನಡೀತಾ ಇರ್ತಕ್ಕಂಥ ಒಂದು ದಶ ಬುಧ ದಶ, ಆದರೆ ಈಗ ಶುಕ್ರ ದಶ ನಡೀತಾ ಇದೆ. ಅಂದರೆ ಇವರ ಜಾತಕವನ್ನು ನಾವು ನೋಡಿದಾಗ ಲಗ್ನದಲ್ಲೇ ಶನಿ, ಜೊತೆಗೆ ನಷ್ಟ ಸ್ಥಾನದಲ್ಲಿ ರಾಹು, ಗುರುವಿನ ಕ್ಷೇತ್ರದಲ್ಲಿ, ಇಲ್ಲಿ ಸಪ್ತಮ ಸ್ಥಾನದಲ್ಲಿ ರವಿ ಗುರು ಯೋಗ ಅಂತಕ್ಕಂಥದ್ದು. ಅಂದರೆ ವಿದ್ಯಾಭ್ಯಾಸದಲ್ಲಿ ಅನುಕೂಲಗಳನ್ನು ಪಡೀತಕ್ಕಂಥ ಒಂದು ವಾರವಾಗುತ್ತೆ, ಅಂದರೆ ಒಂದು ಜಾತಕ. ಆದರೆ ಇಲ್ಲೇನಾಗುತ್ತೆ, ನಷ್ಟ ಸ್ಥಾನದಲ್ಲಿ ರಾಹು ಅಂತಕ್ಕಂಥವ್ರು ಇರೋದ್ರಿಂದ ಏನಾಗತ್ತೆ, ಆಗಾಗ ಚಂಚಲತೆ ಅಂತಕ್ಕಂಥದ್ದು ಅಧಿಕವಾಗತ್ತೆ. ಏನು ಓದ್ತಾ ಇದ್ದಾರಮ್ಮ ಇವಾಗ? ಇಲ್ಲ ಸಮಯ ಮದುವೆ ಮಾಡ್ಬೇಕು ಅಂತ ಓಡಾಡ್ತಿದೀವಿ, ಕೆಲ್ಸಕ್ಕೆ ಹೋಗ್ತಾ ಇದ್ದೇನೆ. ಖಂಡಿತವಾಗಿ. ಆದರೆ ಇಲ್ಲಿ ಗುರುವಿನ ಕ್ಷೇತ್ರದಲ್ಲಿ ರಾಹು ಅಂತಕ್ಕಂಥವರಿದ್ದಾರೆ. ಇವರು ಏನ್ ಮಾಡ್ತಾರೆ ಅಂತಂದ್ರೆ, ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಅಶುಭಕಾರಕನಾಗ್ತಕ್ಕಂಥವನು ರಾಹು ಆಗ್ತಾನೆ. ಇದಕ್ಕೋಸ್ಕರನೇ ನೋಡಿ, ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಇವತ್ತು ಆಗುತ್ತೆ ಅನ್ನೋ ಕೆಲಸ ನಾಳೆ, ಹೀಗೆ ಮುಂದೂಡ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಇದಕ್ಕೆ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಅಷ್ಟಮ ಸ್ಥಾನದಲ್ಲಿ ಮಾಂಗಲ್ಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ, ಕುಜ ಮತ್ತೆ ಶುಕ್ರ ಸಂಯೋಗದಲ್ಲಿ ಇರ್ತಕ್ಕಂಥದ್ರಿಂದ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಶುಕ್ರ ಶಾಂತಿ ಕುಜ ಶಾಂತಿ ಹೋಮವನ್ನು ಆಚರಣೆಯನ್ನು ಮಾಡಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನು ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೊಳ್ಳೋಕೆ ಹೇಳಿ. ಆಗ ಅತಿ ಶೀಘ್ರವಾಗಿ ಇವರಿಗೆ ಮಾಂಗಲ್ಯ ಭಾಗ್ಯ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ, ಶುಭ ಕಾರ್ಯ ನೆರವೇರುತ್ತೆ. ಈ ರೀತಿ ಮಾಡಿ, ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಓಕೆ, ಧನ್ಯವಾದ ಅನಸೂಯ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಶಿವರತ್ನ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ನಿಮ್ಮ ಜನ್ಮ ದಿನಾಂಕ ಹೇಳಿ. ಜನ್ಮ ದಿನಾಂಕ ಗೊತ್ತಿಲ್ಲ ಮೇಡಮ್. ಮಾತಾಡಿ ಮಾ ಗುರುಜಿ ಹತ್ರ. ಅಮ್ಮ ನಮಸ್ಕಾರ ತಾಯಿ. ನಮಸ್ತೆ ಗುರುಗಳೇ. 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿಮ್ಮ. 9 ಗುರುಗಳೇ. 9. ನಿಮ್ಮ ಮನೆ ದೇವರು ಯಾವ್ದಮ್ಮ? ಶಿವ ಪಾರ್ವತಿ ಗುರುಗಳೇ. ಶಿವ ಪಾರ್ವತಿ. ಏನ್ ಮಾಡ್ಕೊಂಡಿದ್ದೀರಾ ತಾಯಿ? ಏನು ಇಲ್ಲ, ಮನೇಲಿ ಇದ್ದೀನಿ ಗುರುಗಳೇ. ಸರಿ ಅಮ್ಮ, ಮದ್ವೆ ಆಗಿದೆಯಾ? ಮದ್ವೆ ಆಗಿದೆ, ದಾಂಪತ್ಯದಲ್ಲಿ ಅನ್ನೋದಿಲ್ಲ, ಬರೀ ನೆಮ್ಮದಿ ಸಂಕಟ ಆಗ್ತದೆ ಗುರುಗಳೇ, ನೋವು.
ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ. ಏನು ಗುರುಗಳೇ ನನ್ನ ಜೀವನ ಈ ರೀತಿ ಆಯಿತು, ಯಾವಾಗ ನನಗೆ ಅನುಕೂಲಗಳಾಗತ್ತೆ ಅನ್ನೋ ಪ್ರಶ್ನೆಗಳನ್ನು ಹಿಡ್ಕೊಂಡು ಕರೆ ಮಾಡಿದ್ದೀರಾ, ಹೌದು ತಾನೆ? ಹೌದು ಗುರುಗಳೇ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಮುಖ್ಯವಾಗಿ ನಿಮ್ಮ ಜಾತಕವನ್ನು ನಾವು ನೋಡಿದಾಗ ಲಗ್ನಾಧಿಪತಿ ಆಗಿರ್ತಕ್ಕಂಥವನು ರಾಹುವಿನ ಜೊತೆ ಸಂಯೋಗದಲ್ಲಿ ಇರುವುದರಿಂದ ಯಾರನ್ನ ನಂಬ್ತೀರೋ ಅವರೆಲ್ಲರೂ ಕೂಡ ತೊಂದರೆ ಕೊಡ್ತಕ್ಕಂಥದ್ದೇ. ಜೀವನ ಪೂರ್ತಿ ಜೀವನದಲ್ಲಿ ಈಗಾಗಲೇ ತೊಂದರೆ ತೊಂದರೆ ತೊಂದರೆ, ಮಾನಸಿಕವಾಗಿ ನೆಮ್ಮದಿ ಅಂತಕ್ಕಂಥದ್ದಿಲ್ಲ, ಯಾರನ್ನ ನಂಬಬೇಕು ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ. ಪವಿತ್ರವಾಗಿರ್ತಕ್ಕಂಥ ಒಂದು ನದಿ ತೀರಕ್ಕೆ ಹೋಗಿ ಸ್ನಾನವನ್ನು ಮಾಡಿ, ಆ ನದಿ ತೀರದಲ್ಲಿ ಇರ್ತಕ್ಕಂಥ ಕ್ಷೇತ್ರ ಪಾಲಕನಿಗೆ, ಅಂದರೆ ಆ ನದಿ ತೀರದಲ್ಲಿ ಯಾವ ದೇವಾಲಯ ಇದೆ, ದೊಡ್ಡ ದೇವಾಲಯ, ಪುರಾಣ ಇತಿಹಾಸವನ್ನು ಇಟ್ಕೊಂಡಿರ್ತಕ್ಕಂಥ ದೇವಾಲಯಕ್ಕೆ ಹೋಗಿ ವ್ಯವಸ್ಥಿತವಾಗಿ ಮನಸ್ಪೂರ್ವಕವಾಗಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ, ಹೇ ದೈವಶಕ್ತಿಯೇ ನನ್ನ ಜೀವನವನ್ನು ಸರಿ ಮಾಡು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ಬನ್ನಿ. ಈ ರೀತಿ ಮಾಡುವುದರಿಂದ, ಜೊತೆಗೆ ಈಗ ನಿಮಗೆ ಕುಜ ಮತ್ತು ರಾಹು ಸಂಯೋಗದಲ್ಲಿ ಇರುವುದರಿಂದ ಕುಜ ಶಾಂತಿ ರಾಹು ಶಾಂತಿಯನ್ನು ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಆಚರಣೆಯನ್ನು ಮಾಡಿ ಖಂಡಿತವಾಗಿ ಮಾನಸಿಕವಾಗಿ ನೆಮ್ಮದಿ ಹಂತ ಹಂತವಾಗಿ ಲಭ್ಯವಾಗುತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೆಯದಾಗಲಿ ತಾಯಿ. ಓಕೆ ಮಾ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಇನ್ನುಳಿದ 6 ರಾಶಿಗಳ ವಾರ ಭವಿಷ್ಯ ಹೇಗಿರುತ್ತೆ ಅಂತ ತಿಳಿಸ್ತೀವಿ ಗುರುಜಿ. ಇನ್ನುಳಿದ 6 ರಾಶಿಗಳ ವಾರ ಭವಿಷ್ಯ ಹೇಗಿರುತ್ತೆ ಅಂತ ತಿಳಿಸಿ ಗುರುಜಿ. ಇನ್ನು ತುಲಾರಾಶಿ. ಈ ತುಲಾರಾಶಿಯವರಿಗೆ ಈ ವಾರದಲ್ಲಿ ಮಾತಿನಿಂದ ಕಲಹಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಮಾತಿನ ಮೇಲೆ ನಿಗವನ್ನು ಇಟ್ಟು ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡಿ ಕೋರ್ಟ್ ಕೇಸ್ಗಳಲ್ಲಿ ಜಯವನ್ನು ಅನುಭವಿಸ್ತಕ್ಕಂಥ ಒಂದು ವಾರವಾಗುತ್ತೆ. ಹಿರಿಯರಲ್ಲಿ ಭಕ್ತಿ ಶ್ರದ್ಧೆ ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ತಾಪವನ್ನು ಮಾಡ್ಕೊಂಡ್ಬಿಡ್ತೀರಾ. ಮಾತಿನ ಚಕಮಕಿ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಮಾತಿನ ಮೇಲೆ ನಿಗವನ್ನು ಇಟ್ಟು ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡಿ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥ ಸಾಧ್ಯತೆ, ಇಲ್ಲ ಸಲ್ಲದ ಅಪವಾದಗಳು ನಿಮ್ಮ ಮೇಲೆ ಬರ್ತಕ್ಕಂಥ ಸಾಧ್ಯತೆಗಳಿದೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ, ಪ್ರತಿನಿತ್ಯ ಓಂ ಕನಕ ದುರ್ಗಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಕನಕ ದುರ್ಗೆಯ ದೇವಾಲಯಕ್ಕೆ ಹೋಗಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ವಾಸಗೃಹದಲ್ಲಿ ತೊಂದರೆ. ನೀವು ಯಾವ ಮನೆಯಲ್ಲಿ ವಾಸವನ್ನ ಮಾಡ್ತಾ ಇದ್ದೀರೋ ಆ ಮನೆಯಲ್ಲಿ ತೊಂದರೆ ತಾಪತ್ರಯಗಳು ಕಟ್ಟಿಟ್ಟ ಬುತ್ತಿ, ಅಧಿಕ ತಿರುಗಾಟ, ತೀರ್ಥಯಾತ್ರಾ ದರ್ಶನ ಮಾಡ್ತಕ್ಕಂಥ ಒಂದು ಶುಭ ಯೋಗ, ನೆಮ್ಮದಿ ಇಲ್ಲದ ಜೀವನವಾಗ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಅನ್ಯರ ವಿಚಾರಕ್ಕೆ ಅನಗತ್ಯ ಹಸ್ತಕ್ಷೇಪ, ಅಂದ್ರೆ ಅನ್ಯರ ವಿಚಾರಕ್ಕೆ ಮೂಗು ತೂರಿಸ್ಕೊಂಡು ಹೋಗ್ತೀರಾ, ಅದರಿಂದ ನಾನಾ ರೀತಿಯ ತೊಂದರೆ ತಾಪತ್ರಯಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಮಾಡ್ತಕ್ಕಂಥ ಕೆಲಸದಲ್ಲಿ ಒತ್ತಡ ಹೆಚ್ಚಾಗ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಆಂಜನೇಯನ ಸ್ತೋತ್ರ ಪಾರಾಯಣವನ್ನ ಮಾಡಿ ಅಥವಾ ಆಂಜನೇಯನಿಗೆ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಧನುಸ್ಸು ರಾಶಿ. ಈ ಧನುಸ್ಸು ರಾಶಿಯವರಿಗೆ ಈ ವಾರದಲ್ಲಿ ಆತ್ಮೀಯರೊಂದಿಗೆ ಮಾತುಕತೆಯನ್ನ ಮಾಡ್ತಕ್ಕಂಥ ಒಂದು ಶುಭ ಯೋಗ. ರೋಗ ಬಾಧೆಗಳು ಸ್ವಲ್ಪ ಜಾಗ್ರತೆಯನ್ನು ವಹಿಸಿ, ಶತ್ರುಗಳ ನಾಶವಾಗ್ತಕ್ಕಂಥ ಒಂದು ವಾರವಾಗುತ್ತೆ. ನಿಮ್ಮ ಗೌರವಕ್ಕೆ ಧಕ್ಕೆ ಬರ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಜಾಗ್ರತೆಯನ್ನು ವಹಿಸಿ. ಮಾನಸಿಕ ವ್ಯತೆ ಜೊತೆಗೆ ಸ್ತ್ರೀಯರಿಗೆ ಬಹಳಷ್ಟು ಅನುಕೂಲ, ಪ್ರಿಯ ಜನರ ಭೇಟಿಯನ್ನ ಮಾಡ್ತಕ್ಕಂಥ ಸಾಧ್ಯತೆಗಳು, ಆಂತರಿಕ ಕಲಹಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಉದ್ಯೋಗವನ್ನ ಯಾರ್ಯಾರು ಮಾಡ್ತಾ ಇದ್ದೀರೋ ಅಂತವರಿಗೆ ಪ್ರಗತಿ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಶಿವಾಲಯಕ್ಕೆ ಹೋಗಿ ಪ್ರತಿನಿತ್ಯ ಬಿಲ್ವಾರ್ಚನೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಈ ವಾರದಲ್ಲಿ ಸಂಕಷ್ಟಗಳು ಅಧಿಕ ಬಾಧಿಸ್ತಕ್ಕಂಥದ್ದು ಕಂಡು ಬರುತ್ತೆ. ಬಹಳಷ್ಟು ಕಷ್ಟ, ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ. ಆತುರದ ನಿರ್ಧಾರದಿಂದ ದೂರ ಇರಿ. ಅಮೂಲ್ಯವಾದ ವಸ್ತುಗಳನ್ನು ಖರೀದಿಯನ್ನ ಮಾಡ್ತಕ್ಕಂಥ ಒಂದು ಶುಭ ಯೋಗ. ನಿಮ್ಮ ಪರಿಶ್ರಮದಿಂದ ಅಭಿವೃದ್ಧಿಯನ್ನ ನೋಡ್ತಕ್ಕಂಥ ಒಂದು ವಾರವಾಗುತ್ತೆ. ಸುಖ ಭೋಜನ ಪ್ರಾಪ್ತಿ, ಪರರ ಧನ ಪ್ರಾಪ್ತಿ ಆಗ್ತಕ್ಕಂಥದ್ದು ಕಂಡು ಬರುತ್ತೆ. ಅನಾರೋಗ್ಯ ಪೀಡಿತರಾಗಬೇಕಾಗತ್ತೆ, ಆರೋಗ್ಯದ ಕಡೆ ಗಮನವನ್ನ ಹರಿಸಿ. ದ್ರವ್ಯ ಲಾಭ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪ್ರತಿನಿತ್ಯ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಬುಧವಾರ ವಿಷ್ಣು ಆಲಯಕ್ಕೆ ಹೋಗಿ ನಾಟಿ ತುಳಸಿಯನ್ನ ಅರ್ಪಣೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು
ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಈ ವಾರದಲ್ಲಿ ಕುಟುಂಬದ ಹೊರೆ ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಅನ್ಯರ ಮನಸ್ಸಿನಲ್ಲಿ ವೈಮನಸ್ಸು ಅಂತಕ್ಕಂಥದ್ದು, ಅನ್ಯರಲ್ಲಿ ವೈಮನಸ್ಸು, ಶತ್ರುತ್ವವನ್ನು ಕಟ್ಟಿಕೊಳ್ತಕ್ಕಂಥ ಒಂದು ವಾರವಾಗುತ್ತೆ. ಎಷ್ಟೇ ಹಣ ಬಂದರೂ ಕೂಡ ಉಳಿಯಲ್ಲ, ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಸ್ವಯಂಕೃತ ಅಪರಾಧಗಳನ್ನು ಮಾಡ್ತಕ್ಕಂಥ ಒಂದು ವಾರವಾಗುತ್ತೆ. ವಿಪರೀತ ಹಣವ್ಯಯ, ಮಕ್ಕಳ ವಿಷಯದಲ್ಲಿ ನೋವನ್ನು ಅನುಭವಿಸಬೇಕಾಗತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಅಷ್ಟಲಕ್ಷ್ಮಿಯ ಸ್ತೋತ್ರ ಪಾರಾಯಣವನ್ನ ಮಾಡಿ ಮಹಾಲಕ್ಷ್ಮಿಯ ಆಲಯಕ್ಕೆ ಶುಕ್ರವಾರ ಹೋಗಿ ಹೆಸರು ಬೇಳೆ ನಿಂಬೆ ಪಾನಕ ನೈವೇದ್ಯವನ್ನ ಮಾಡಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ವಿನಿಯೋಗವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮೀನರಾಶಿ, ಈ ಮೀನರಾಶಿಯವರಿಗೆ ಈ ವಾರದಲ್ಲಿ ಮಹಿಳೆಯರಿಗೆ ಬಹಳಷ್ಟು ಅನುಕೂಲ. ವಿಪರೀತ ಹಣ ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ನೀವಾಡುವ ಮಾತಿನ ಹಿಡಿತ ಅತ್ಯಗತ್ಯ. ಮಾತಿನ ಮೇಲೆ ನಿಗವನ್ನು ಇಟ್ಟು ಮಾತನಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಉದ್ಯೋಗದಲ್ಲಿ ಪ್ರಗತಿ, ಯಾರ್ಯಾರು ಉದ್ಯೋಗವನ್ನು ಮಾಡ್ತಾ ಇದ್ದೀರೋ ಅಂಥವರಿಗೆ ಉನ್ನತ ಸ್ಥಾನಮಾನಗಳು ಲಭ್ಯವಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಅಪರಿಚಿತರಿಂದ ಕಲಹಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ, ಜಾಗ್ರತೆಯನ್ನು ವಹಿಸಿ. ಆರೋಗ್ಯದಲ್ಲಿ ವ್ಯತ್ಯಾಸ, ಅತಿಯಾದ ನಿದ್ರೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಲಲಿತ ಸಹಸ್ರನಾಮ ಪಾರಾಯಣವನ್ನ ಮಾಡಿ ಕನ್ಯಾಮಣಿಗೆ ಪಾದ ಪೂಜೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಓಕೆ ವೀಕ್ಷಕರೇ, ನಾನು ನಿಮಗೆ ಕಾರ್ಯಕ್ರಮದ ಆರಂಭದಲ್ಲೇ ತಿಳಿಸಿದೆ, ನಾಳೆ ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಶಿವರಾತ್ರಿಯ ವಿಶೇಷತೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸೋದಿದೆ. ಗುರುಜಿ, ನಾಳೆ ಶಿವರಾತ್ರಿ ಹಬ್ಬ, ಎಲ್ರಿಗೂ ಒಂದಷ್ಟು ಕುತೂಹಲ ಇರುತ್ತೆ. ಯಾವ ರೀತಿಯಾಗಿ ಶಿವರಾತ್ರಿನ ಆಚರಣೆ ಮಾಡಬೇಕು? ನಾವೆಲ್ಲರೂ ಕೂಡ ಗಮನಿಸಿರೋದಾದ್ರೆ ಶಿವರಾತ್ರಿ ಅಂದ್ರೆ ಉಪವಾಸವಿದ್ದು ಅಥವಾ ಜಾಗರಣೆ ಇದ್ದು ಆಚರಣೆನ ಮಾಡ್ತಾರೆ. ಇನ್ನು ಕೈಲಾಸನಾಥೇಶ್ವರನ ಯಾವ ರೀತಿಯಾಗಿ ಹೋಲಿಸ್ಕೊಳ್ಬೇಕು ಅನ್ನುವಂತಹ ಒಂದು ಆತಂಕ ಎಲ್ಲರಲ್ಲೂ ಕೂಡ ಇರುತ್ತೆ. ಏನ್ ಹೇಳ್ತೀರಾ ಗುರುಜಿ? ಮುಖ್ಯವಾಗಿ ಮಾಘ ಮಾಸದಲ್ಲಿ ಸೋಮವಾರ ನಮಗೆ ಶಿವರಾತ್ರಿ ಬಂದಿರತಕ್ಕಂಥದ್ದು ಶುಭನೋ ಅಶುಭನೋ? ಖಂಡಿತವಾಗಿ ಶುಭ. ಇಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಹಿಂದೂ ವಾಸರದಲ್ಲಿ ನಮಗೆ ಶಿವರಾತ್ರಿ ಲಭ್ಯವಾಗಿದೆ ಅಂತ ಅಂದ್ರೆ ನಮ್ಮಷ್ಟು ಅದೃಷ್ಟವಂತರ ಯಾರೂ ಕೂಡ ಇಲ್ಲ. ಮೊದಲು ಇದನ್ನ ನಾವು ತಿಳ್ಕೋಬೇಕು. ಇಂಥ ಒಂದು ಸೋಮವಾರ, ಅದರಲ್ಲೂ ಸೋಮವಾರ ಶಿವರಾತ್ರಿ ನಮಗೆ ಬಂದಿದೆ, ಮಾಘ ಮಾಸ. ಜೊತೆಗೆ ಅಂತ ಒಂದು ಸೋಮವಾರದಲ್ಲಿ ಶಿವರಾತ್ರಿಯಲ್ಲಿ 3 ಯಾಮಗಳು ಯಾರು ನಿದ್ರಿಸದೆ ಜಾಗರಣೆಯನ್ನ ಮಾಡಿ ಲಿಂಗ ಸ್ಪರ್ಶವನ್ನ ಮಾಡ್ತಾರೋ ಅಂಥವರಿಗೆ ತ್ರಿಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪಗಳ ಪರಿಹಾರ ಆಗತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾವಾಗ ಮನುಷ್ಯನಲ್ಲಿ ಇರ್ತಕ್ಕಂಥ ಕರ್ಮ ಅಂತಕ್ಕಂಥದ್ದು ಏನಿದೆಯೋ ಆ ಕರ್ಮಗಳು, ಮಾಡಿರ್ತಕ್ಕಂಥ ಕರ್ಮಗಳು ತಿಳಿದೇನೋ ಮಾಡಿರ್ತಕ್ಕಂಥ, ತಿಳಿದು ಕೂಡ ಬಹಳಷ್ಟು ಜನ ಮಾಡಿರ್ತೀರಾ, ತಿಳಿದೇನೋ ಕೂಡ ಆಗಿರ್ತಕ್ಕಂಥ ಒಂದು ಸಾಧ್ಯತೆಗಳು ಉಂಟು. ಇಂಥ ಒಂದು ಕರ್ಮಗಳು ಪಾಪಗಳು ಪರಿಹಾರವಾಗ್ತಕ್ಕಂಥ ಒಂದು ಶುಭ ಯೋಗ ಅಂದ ಆ ಒಂದು ದಿನವನ್ನ ನಮಗೆ ನಾಳೆ ಲಭ್ಯ ಆಗ್ತಾ ಇದೆ. ಆ ದಿನದಲ್ಲಿ ಲಿಂಗ ಸ್ಪರ್ಶವನ್ನ ಮಾಡಿದರೆ ಏನಾಗತ್ತೆ ನೋಡಿ. ಇಂಥ ಒಂದು ಸೋಮವಾರದಲ್ಲಿ ಶಿವರಾತ್ರಿಯಲ್ಲಿ ಲಿಂಗ ಸ್ಪರ್ಶವನ್ನ ಮಾಡಿದರೆ ಗ್ರಹ ದೋಷಗಳು ಕೂಡ ಪರಿಹಾರವಾಗುತ್ತೆ. ಅದಕ್ಕೆ ಎಲ್ಲೆಲ್ಲಿ ಲಿಂಗ ದರ್ಶನ ಅಂತಕ್ಕಂಥದ್ದು ಇದೆಯೋ, ಲಿಂಗ ಸ್ಪರ್ಶವನ್ನ ಮಾಡಲಿಕ್ಕೆ ಅವಕಾಶವನ್ನ ಮಾಡ್ತಾರೋ, ವ್ಯವಸ್ಥಿತವಾಗಿ ಮೊದಲು ನೀವು ಮಾಡಬೇಕಾಗಿರತಕ್ಕಂಥ ಒಂದು ಕೆಲಸ, ಸ್ವಲ್ಪ ನೀರು, ಹಾಲು, ಬಿಲ್ವಪತ್ರೆ ಇಷ್ಟನ್ನ ಲಿಂಗದ ಮೇಲೆ ಹಾಕಿ ಎರಡೂ ಕೈಯಲ್ಲಿ ಮುಟ್ಟಿ ವ್ಯವಸ್ಥಿತವಾಗಿ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥದ್ದು. ಓಂ ನಮಃ ಶಿವಾಯ ಈ ಪಂಚಾಕ್ಷರಿಯ ಮಂತ್ರವನ್ನ ಎಡಬಿಡದ ಸ್ಮರಣೆಯನ್ನ ಮಾಡ್ತಕ್ಕಂಥದ್ದು. ಅದಕ್ಕೆ ನಾವು ಹೇಳ್ತೇವೆ, ಶಿವ ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಭಗವಂತನಾಗಿರ್ತಕ್ಕಂಥ ಪರಮೇಶ್ವರ ಕೊಟ್ಟಿದ್ದು ಕಡೇ ತನಕ, ಮನುಷ್ಯ ಮಾಡಿರ್ತಕ್ಕಂಥದ್ದು ಇರೋ ತನಕ ಅಷ್ಟೇ. ಆದರೆ ಪರಮೇಶ್ವರ ಕೊಡ್ತಕ್ಕಂಥದ್ದು ಏನಿದೆಯೋ ಅದು ಕಡೇ ತನಕ ನಮ್ಮನ್ನು ಕಾಪಾಡ್ತಕ್ಕಂಥದ್ದು. ಅದಕ್ಕೆ ಪರಮೇಶ್ವರರ ಪರಮ ಭಕ್ತರಾಗ್ತಕ್ಕಂಥ ಒಂದು ಅವಕಾಶಗಳು ಈ ಒಂದು ಸೋಮವಾರದಲ್ಲಿ ನಮಗೆ ಲಭ್ಯವಾಗ್ತಾ ಇದೆ. ಇಂಥ ಒಂದು ಸೋಮವಾರದಲ್ಲಿ ನಾವೇನ್ ಮಾಡಬೇಕು? ವ್ಯವಸ್ಥಿತವಾಗಿ ಶಿವನಾಮ ಸ್ಮರಣೆ. ಕೆಲವರು ಏನ್ ಮಾಡ್ತಾರೆ, ಶಿವನಾಮ ಸ್ಮರಣೆಯನ್ನ ಮಾಡಿದ್ರೆ ಸಾಕ ಗುರುಗಳೇ, ಬರೀ ಶಿವ ಅನ್ಕೊಂಡೇ ಇದ್ರೆ ಸಾಕ? ಖಂಡಿತವಾಗಿ ಇಲ್ಲ. ಆ ದಿವಸವಾದರೂ ಅನುಕೂಲದ ರೀತಿಯಲ್ಲಿ ಭಗವಂತ ಮೆಚ್ಚೋ ರೀತಿ ಕೆಲಸ ಕಾರ್ಯಗಳನ್ನ ಮಾಡಬೇಕು. ಭಗವದ್ಗೀತೆಯಲ್ಲಿ ಏನ್ ಹೇಳುತ್ತೆ? ಕರ್ಮಣ್ಯೇ ವಾಧಿಕಾರಸ್ಯ ಮಹಾಫಲೇಶ ಕದಾಶನ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ಏನೇನು ಕೆಲಸ ಮಾಡ್ತೀವೋ ಆ ಕೆಲಸಕ್ಕೆ ಅನುಗುಣವಾಗಿ ಫಲಾಫಲಗಳು ಅಂತಕ್ಕಂಥದ್ದು ನಮಗೆ ಲಭ್ಯವಾಗತ್ತೆ, ಹೌದಲ್ವಾ? ಹಾಗಾಗಿ ಬಡ ಮಕ್ಕಳಿಗೆ ಸ್ವಲ್ಪ ಅನ್ನದಾನ ಮಾಡುವುದು, ಅಥವಾ ವಸ್ತ್ರದಾನ ಮಾಡುವುದು, ಅಥವಾ ಕಣ್ಣಿಲ್ದೇ ಇರ್ತಕ್ಕಂಥ ಮಕ್ಕಳಿಗೆ ಸಹಾಯವನ್ನ ಮಾಡ್ತಕ್ಕಂಥದ್ದು, ನಿರ್ಗತಿಗರಿಗೆ ಸಹಾಯವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ ಶಿವನನ್ನ ಮೆಚ್ಚಿಸ್ತಕ್ಕಂಥ ಕೆಲಸವನ್ನ ಮಾಡಿ.
ಶಿವ ಒಲಿದರೆ ಖಂಡಿತವಾಗಿ ಇರ್ತಕ್ಕಂಥ ದೋಷಗಳೆಲ್ಲವನ್ನೂ ಕೂಡ ನಿರ್ನಾಮವನ್ನು ಮಾಡ್ತಕ್ಕಂಥ ಶಕ್ತಿ ಆ ಪರಮೇಶ್ವರನಿಗೆ ಇದೆ. ಅದಕ್ಕೋಸ್ಕರನೇ ಶಿವರಾತ್ರಿಯ ದಿನ ಯಾರು ಎಲ್ಲೇ ಇದ್ದರೂ ಕೂಡ ಶಿವರಾತ್ರಿಯ ಒಂದು ಜಾಗರಣೆಯನ್ನ ಮಾಡಿ ವ್ಯವಸ್ಥಿತವಾಗಿ ಶಿವನ ಆರಾಧನೆಯನ್ನ ಮಾಡಿ ಅಂತ ಹೇಳ್ತಕ್ಕಂಥದ್ದು. ಈ ಶಿವರಾತ್ರಿಯ ಒಂದು ವಿಶೇಷತೆಗಳು, ಶಿವರಾತ್ರಿಯಲ್ಲಿ ನಾವೇನು ಮಾಡಬೇಕು, ಯಾವ ರೀತಿ ನಿಯಮವನ್ನು ಅನುಸರಿಸಬೇಕು, ಇವೆಲ್ಲವನ್ನೂ ಕೂಡ ನಾಳಿನ ಸಂಚಿಕೆಯಲ್ಲಿ ನಾನು ನಿಮ್ಮ ಮುಂದೆ ಇಡ್ತೀನಿ. ಅಲ್ಲಿಯವರೆಗೂ ಪರಮೇಶ್ವರನ ಅನುಗ್ರಹ ನಿಮಗೆಲ್ಲರಿಗೂ ಕೂಡ ಪ್ರಾಪ್ತಿಯಾಗಲಿ, ಸುಖ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಆ ಪರಮೇಶ್ವರನನ್ನ ಪ್ರಾರ್ಥನೆಯನ್ನ ಮಾಡ್ತೀನಿ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವರಾತ್ರಿಯ ವಿಶೇಷತೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿದ್ರಿ, ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ನೀವು ಕೂಡ ಗುರುಜಿಯವರನ್ನ ನೇರವಾಗಿ ಭೇಟಿಯಾಗಬಹುದು. ಗುರುಜಿಯವರ ಕಚೇರಿಯ ವಿಳಾಸ ಈ ರೀತಿ ಇದೆ: ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯ ಕೇಂದ್ರ, ನಂಬರ್ 202/2, HBR 5ನೇ ಬ್ಲಾಕ್, ಟೆಲಿಕಾಂ ಲೇಔಟ್, ಕೆಬಿ ಆಫೀಸ್ ಹತ್ತಿರ, ನಾಗವಾರ ರಿಂಗ್ ರಸ್ತೆ, ಬೆಂಗಳೂರು 43. ವೀಕ್ಷಕರೇ, ದೂರವಾಣಿ ಸಂಖ್ಯೆಗಳು ಈ ರೀತಿ ಇದೆ: 997222530004, ಮತ್ತೊಂದು ದೂರವಾಣಿ ಸಂಖ್ಯೆ 997222530005.